ಬಳ್ಳಾರಿಯಲ್ಲಿ ಕೈ ಕಾರ್ಪೊರೇಟರ್ ಗುಂಡಾ ವರ್ತನೆ, ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಹಲ್ಲೆ. ಬಂಧಿಸಿ ಬಂಧಿಸಿ ಹೋರಾಟ ಹೋರಾಟ ಬೇಕೇ ಬೇಕು. ನೋಡಿ ವೀಕ್ಷಕರೇ, ಈ ಫೋಟೋದಲ್ಲಿರುವ ಈ ವ್ಯಕ್ತಿಯ ಹೆಸರು ವಿ ಕುಬೇರ. ಬಳ್ಳಾರಿ ನಗರದ ವಾರ್ಡ್ ನಂಬರ್ 38ರಿಂದ ಆಯ್ಕೆಯಾಗಿ ಮಹಾನಗರ ಪಾಲಿಕೆಯ ಸದಸ್ಯ ಕಣ್ರಿ. ಈ ಕುಬೇರ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಜನಸೇವೆ ಮಾಡೋದು ಬಿಟ್ಟು ರೌಡಿ ರೀತಿ ಹಲ್ಲೆ ಮಾಡಿದ್ದಾನೆ, ಅದು ಒಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ. ಆದರೆ ನಿನ್ನೆ ರಾತ್ರಿ ಏನು ನಡೆದತ್ತ ಗೊತ್ತಿಲ್ಲ. ಆದರೆ ಇದು ಬಹಳಷ್ಟು ನಮ್ಗೆ ನಾಚಿಕೆಗೇಡು ಬಳ್ಳಾರಿಯಲ್ಲಿ. ಯಾಕಂದ್ರೆ ಒಬ್ಬ ಎಂಪ್ಲಾಯ್ಮೆಂಟ್ಗೆ ಅಂದರೆ ಒಬ್ಬ ಇಂಜಿನಿಯರ್ಗೆ ಕೈ ಮಾಡೋದು ದುರದೃಷ್ಟ, ಅದು ಮಾಡಬಾರ್ದು. ಈಗ ಕೆಲಸ ಒತ್ತಡ ಎಷ್ಟೇ ಇರಲಿ, ನಮಗೂ ಕೆಲಸ ಒತ್ತಡ ಭಾಳ ಇರ್ತಾವೆ. ಹಂಗಂತೇಳಿ ನಾವು ಇಂಜಿನಿಯರ್ ಮೇಲೆ ಲೇಬರ್ ಮೇಲೆ ಕೈ ಮಾಡೋ ಹಕ್ಕು ಯಾರಿಗೆ ಕೊಟ್ಟಿಲ್ಲ. ಏನಾದರೂ ನಾವು ಕೇಳಲೇಬೇಕು, ಕೇಳ್ಕೊಂಡು ನಾವು ಕೆಲಸ ಮಾಡಬೇಕೇ ಹೊರತು ಅವ್ರ ಮೇಲೆ ಕೈ ಮಾಡೋದಂಥ ಕೆಲಸ ನಾವು ಯಾವತ್ತೂ ಮಾಡಬಾರ್ದು. ಕೆಲವು ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳನ್ನ ತಮ್ಮ ಗುಲಾಮರು ಅಂತ ಅನ್ಕೊಂಡಿದ್ದಾರೆ ನೋಡಿ. ಅದೇ ಕ್ಯಾಟಗರಿಯ ರಾಜಕಾರಣಿ ಈ ಕುಬೇರ. ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವ ಕಾರ್ಪೊರೇಟರ್ ಕುಬೇರ ಈಗ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ತಲೆ ತಗ್ಗಿಸುವ ಕೆಲಸ ಮಾಡಿಬಿಟ್ಟಿದ್ದಾರೆ. ಬಂಧಿಸಿ ಬಂಧಿಸಿ ಬೇಕೇ ಬೇಕು, ಹೋರಾಟ ಹೋರಾಟ. ಹೌದು, ನಿನ್ನೆ ಮಧ್ಯಾಹ್ನ ಬಳ್ಳಾರಿ ನಗರದ ಶಾಸಕ ನಾರಾ ಭರತ್ ರೆಡ್ಡಿ ನಡೆಸುವ ಸಲಾಂ ಬಳ್ಳಾರಿ ಕಾರ್ಯಕ್ರಮದ ವೇಳೆ ಪಾಲಿಕೆಯ ಇಂಜಿನಿಯರ್ ವೀರೇಶ್ ಮೇಲೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಆರಂಭದಲ್ಲಿ ಇಂಜಿನಿಯರ್ ವೀರೇಶ್ ಹಾಗೂ ಕಾರ್ಪೊರೇಟರ್ ಕುಬೇರ ಮಧ್ಯೆ ಸ್ವಲ್ಪ ವಾಗ್ವಾದವಾಗಿತ್ತು. ಆಗ ಶಾಸಕ ನಾರಾ ಭರತ್ ರೆಡ್ಡಿ ಮಧ್ಯ ಪ್ರವೇಶ ಮಾಡಿ ಸಮಾಧಾನ ಪಡಿಸಿದ್ರು. ಆ ಬಳಿಕ ಕುಬೇರ ಇಂಜಿನಿಯರ್ ವೀರೇಶ್ ಮೇಲೆ ಮುಗಿಬಿದ್ದು ಹಲ್ಲೆ ಮಾಡಿದ್ದಾನೆ ಕಣ್ರಿ. ಹಲ್ಲೆಗೊಳಗಾಗಿ ವೀರೇಶ್ ಸ್ಥಳದಲ್ಲಿ ಕುಸಿದು ಬಿದ್ದಾಗ ವೀರೇಶ್ ನನ್ನ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ಕುತ್ತಿಗೆ ಎದೆ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ದು ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಇಲ್ಲ ಎಂದಿದ್ದಾರೆ ವೈದ್ಯರು. ಸರ್, ಮೊನ್ನೆ ಇನ್ಫೆಂಟ್ರಿ ರೋಡಲ್ಲಿ ಒಂದು ಫುಟ್ಪಾತ್ ಒಂದು ಇದನ್ನು ಕಟ್ಟಿದ್ದಾರೆ ಸರ್. ಟೆಂಪ್ರವರಿ ಶೆಡ್ ಕಟ್ಟಿದ್ರು ಮೊನ್ನೆ ಇದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ನಾನು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರ್ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಬಂದ್ವಿ. ಅವಾಗ ಕುಬೇರ ಸರ್ ಅವರು ಕೂಡ ಅಲ್ಲಿಗೆ ಬಂದರು, ಸ್ಪಾಟಿಗೆ ಬಂದರು. ಇದನ್ನು ತೆಗಿಸ್ರಿ ಅಂದರು. ಆಯ್ತು ಸರ್ ಅಂತ ಹೇಳಿ ಅವ್ರಿಗೆ ಟೈಮ್ ಕೊಟ್ವಿ. ತಗೊಳ್ರಿ, ಇದು ಫುಟ್ಪಾತಲ್ಲಿ ಕಟ್ಟಿದರೆ ಇದು ಮತ್ತೆ ಕಟ್ಟಬಾರ್ದು, ವೈಲೇಷನ್ ಆಗುತ್ತೆ, ನೀವು ಬೇಕಾದ್ರೆ ನಿಮ್ಮ ಪ್ರೆಮೈಸಸಲ್ಲಿ ಕಟ್ಕೊಳ್ರಿ ಅಂತಂದು ಹೇಳಿ ಬಂದ್ವಿ ಅವರಿಗೆ. ನಿನ್ನೆ ನಮ್ಮದು ಜನರಲ್ ಬಾಡಿ ಮೀಟಿಂಗ್ ಇತ್ತು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು MLA ಸರ್ದು ಒಂದು ವಾರ್ಡ್ ವಿಸಿಟ್ ಇತ್ತು. ಅಲ್ಲಿ ಹೋದಾಗ ಅವರು ನಮ್ಮ ಕುಬೇರ ಸರ್ ಸಿಕ್ಕರು. ಏನಾಯ್ತು ರೀ ನೀವು ತೆಗೆದಿಲ್ಲಲ್ಲ ಅಂತ. ಸರ್, ನಿನ್ನೆ ಇದಿತ್ತು, ಹಿಂಗೆ ಬಿಸಿ ಇದ್ವಿ, ಇವತ್ತು ಇಲ್ಲಿಗೆ ಬಂದಿದ್ದೀವಿ, ನಾನು ನಾಳೆ ಅಥವಾ ನಾಡ್ದು ತೆಗಿಸ್ತೀವಿ ಸರ್ ನಾನು ಹೇಳ್ಬಿಟ್ಟು. ನಿಮ್ದೇನು ನಿಮ್ಮ ರಿಲೇಷನ್ ಇದೇನಾ ಅವ್ರದ್ದು ಏನು ವ್ಯವಹಾರ ಇದೆ ಹಂಗಂತ. ಸರ್, ನಮಗೆ ಯಾಕೆ ರಿಲೇಷನ್ ಆಗುತ್ತೆ ಸರ್, ತೆಗಿಸ್ತೀವಿ, ನೀವು ಹೇಳಿದಿರಲ್ಲ ತೆಗಿಸ್ತೀವಿ ಬಿಡಿ ಅಂತ. ಅದು ಜೋರು ಬಾಯ್ ಮಾಡಿದ್ರು. ನೀನು ಈಗ ತೆಗಿಸ್ಬೇಕು, ನೀನೆಂತ ಎಡಬಲ್ಲಿ, ನೀನೇನು ಕೆಲಸ ಮಾಡ್ತೀಯ ಹಿಂಗೆ. ಸರ್, ಈ ಥರ ಎಲ್ಲ ಮಾತಾಡಿದ್ರೆ ನಾನು ತೆಗ್ಸೋಕ್ಕಾಗಲ್ಲ, ನೀವೇನು ಮಾಡ್ಕೊಂತೀರಿ ಮಾಡ್ಕೊಳ್ಳಿ ಸರ್ ಅಂತ ಅಂದೆ ನಾನು. ಆವಾಗ MLA ಸರ್ ಇದ್ದರು, ಏನು ಗಲಾಟೆ ವೀರೇಶ್ ಅಂತ ಬಾ ಅಂತಂದು ಕರ್ಕೊಂಡೋದ್ರು, ಒಳಗಡೆ ಕರ್ಕೊಂಡೋದ್ರು. ಅವ್ರು ಅಲ್ಲೆಲ್ಲ ಏನು ಮಾತಾಡಿದ್ವಿ ಬಾ ಅಂತ. ನಮ್ಮ ಸಾರ್ ಹತ್ರಕ್ಕೆ ಹೋದೆ. ಹೋಗಿ ಜಸ್ಟ್ ಹಿಂಗೆ ಹೊರಗೆ ಬಂದು ಹಿಂಗೆ ಬಂದೆ. ಅವಾಗ ಏಕಾಏಕಿ ಬಂದುಬಿಟ್ಟು ಇಲ್ಲಿಗೆ ಗುದ್ದಿದ್ರು ಸರ್. ಕುಬೇರ ಹೊಡೆತಕ್ಕೆ ಅಸ್ವಸ್ಥವಾಗಿ ಆಸ್ಪತ್ರೆ ಸೇರಿದ AWE. ಗುಂಡಾ ಕಾರ್ಪೊರೇಟರ್ ಬಂಧನಕ್ಕೆ ಪ್ರತಿಭಟನೆ. ಇನ್ನು ಪಾಲಿಕೆ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದು ಫುಟ್ಪಾತ್ ಮೇಲೆ ಇದ್ದ ಸಣ್ಣ ಶೆಡ್ ತೆಗೆಸುವ ವಿಚಾರಕ್ಕಂತೆ. ಶೆಡ್ ತೆಗೆಸಲು ವಿಳಂಬ ಮಾಡ್ತಿದ್ಯಾ ಎಂದು ಹಲ್ಲೆ ಮಾಡಲಾಗಿದೆ ಅಂತೆ. ಹಲ್ಲೆ ವಿಷಯ ತಿಳಿದು ಪಾಲಿಕೆಯ ಸಿಬ್ಬಂದಿ ರೊಚ್ಚಿಗೆದ್ದಿದ್ದಾರೆ. ಗುಂಡಾ ಕಾರ್ಪೊರೇಟರ್ ಕುಬೇರನನ್ನ ಬಂಧಿಸಬೇಕು ಅಂತ ಪಾಲಿಕೆ ಮುಂದೆ ಸರಣಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕಣ್ರಿ. ಇನ್ನು ಶಾಸಕ ಭರತ್ ರೆಡ್ಡಿ ಈ ಘಟನೆಯನ್ನ ಖಂಡಿಸಿದ್ದಾರೆ. ನಮ್ಮ ಪಕ್ಷದ ಕಾರ್ಪೊರೇಟರ್ ಮಾಡಿದ್ದು ತಪ್ಪು, ಕಾನೂನಿನ ರೀತಿ ಎರಡು ಕಡೆಯವರೆಗೂ ನಡೆದುಕೊಳ್ಳಲು ಹೇಳಿರುವೆ ಎಂದಿದ್ದಾರೆ. ಇಲ್ಲ, ಮಾನ್ಯ ಶಾಸಕರು ಆ ವಾರ್ಡಲ್ಲಿ ಸಲಾಂ ಬಳ್ಳಾರಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ ಆ ವಾರ್ಡಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು AWE ವೀರೇಶ್ ಅವರು ಮಾನ್ಯ ಶಾಸಕರಿಂದ ಇದ್ದರು. ನಾನು ಕೂಡ ಆರಂಭದಲ್ಲಿ ನಾನು ಅವ್ರ ಜೊತೆಗೆ ಸ್ವಲ್ಪ ಹೊತ್ತಿದ್ದೆ. ಅಲ್ಲಿಂದ ನಂತರ ನಾನು ಬೇರೆ ಕೆಲಸಕ್ಕೆ ಈ ಕಡೆ ಬಂದಾದಮೇಲೆ ನನಗೆ ಆಮೇಲೆ ಯಾರೋ ಫೋನ್ ಮಾಡಿ ಹೇಳಿದರು, ಈ ಥರ ಸಿಬ್ಬಂದಿ ಮೇಲೆ ಆ ಭಾಗದ ಕಾರ್ಪೊರೇಟರ್ ಹಲ್ಲೆ ಮಾಡಿದ್ದಾರೆ ಅಂಥೇಳಿ. ಇಮಿಡಿಯೇಟ್ ನಾನು ಆ ಸ್ಥಳಕ್ಕೆ ಹೋದಾಗ ಸ್ವಲ್ಪ ಅವ್ರಿಗೆ ತೀವ್ರವಾಗಿ ಹಲ್ಲೆ ಆಗಿತ್ತು. ಭಾಳ ಗಲ್ಲ ಮತ್ತು ಎದೆ ಮೇಲೆಲ್ಲ ತೀವ್ರವಾದ ಪೆಟ್ಟುಗಳೆಲ್ಲ ಆಗಿತ್ತು. ಅದಕ್ಕೆ ಇಮಿಡಿಯೇಟ್ ಕರ್ಕೊಂಡು ಬಂದು ಈಗ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಒಟ್ಟಾರೆ ಕಾಂಗ್ರೆಸ್ಗೆ ಕಾರ್ಪೊರೇಟರ್ ರೌಡಿ ವರ್ತನೆ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿದೆ ಕಣ್ರಿ. ಕಾರ್ಪೊರೇಟರ್ ಕುಬೇರ ಮಾಡಿರೋ ಕೃತ್ಯ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.